ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಮೂಲಭೂತ ಸೌಕರ್ಯಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ಬೆಳತೂರು ವ್ಯಾಪ್ತಿಯಲ್ಲಿರುವ ಕುಂಬೇನ ಅಗ್ರಹಾರದಲ್ಲಿ ಚರಂಡಿಗಳ ಸ್ವಚ್ಛತೆ ಕಾಣದೆ 6 ತಿಂಗಳಿನಿಂದ ಚರಂಡಿಯಲ್ಲಿ ಕೊಳಚೆ ನೀರು ತುಂಬಿದ್ದು ರಸ್ತೆಯ ಮೇಲೆ ಕೊಳಚೆ ನೀರು ಹರಿತಾ ಇದ್ದು ಜಿಪಿಎ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಆರೋಪಿಸಿ ಕರುನಾಡ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಜ್ಯೋತಿಕುಮಾರ್ ಆಚಾರ್ ನೇತೃತ್ವದಲ್ಲಿ ಸಂಘಟನೆಯ ಕಾರ್ಯಕರ್ತರು ಮಹದೇವಪುರ ಜಿಪಿಎ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ಮಹದೇವಪುರ ಕ್ಷೇತ್ರದ ಬೆಳತೂರು ವಾರ್ಡ್ ವ್ಯಾಪ್ತಿಯ ಕುಂಬೇನ ಅಗ್ರಹಾರ 2ನೇ ಅಡ್ಡ ರಸ್ತೆಯಲ್ಲಿ ಚರಂಡಿಯಲ್ಲಿ ಕೊಳಚೆ ನೀರು ಹಾಗೂ ಪಿಟ್ ನೀರು ತುಂಬಿ ರಸ್ತೆಯ ಮೇಲೆ ಹರಿತಾ ಇದೆ ಅಂತ ದೂರಿದರು. ಇದರ ವಿಚಾರವಾಗಿ ಜಿಪಿಎ ಹುಡಿ ಉಪವಿಭಾಗ ಎಡಬ್ಲ್ಯೂ ಗುರುರಾಜ್ ಬಳಿ ಸುಮಾರು 10 ತಿಂಗಳ ಹಿಂದೆ ದೂರು ನೀಡಲಾಗಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಅಂತ ತಿಳಿಸಿದರು. ಇನ್ನು ಆಯುಕ್ತರ ಆಪ್ತ ಕಾರ್ಯದರ್ಶಿ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಿದರು. ನಮ್ಮ ಮನವಿಗೆ ಅಧಿಕಾರಿಗಳು ಸ್ಪಂದಿಸದೇ ಇದ್ದರೆ ಮುಂದಿನ ಹೋರಾಟವಾಗಿ ಜಿಬಿಎ ಕಚೇರಿ ಮುತ್ತಿಗೆ ಹಾಕಲಾಗುವುದು ಅಂತ ಎಚ್ಚರಿಸಿದರು. ಸಂದರ್ಭದಲ್ಲಿ ಕರುನಾಡು ಹಿತರಕ್ಷಣಾ ವೇದಿಕೆ ಗೌರವಾಧ್ಯಕ್ಷ ಮಾದೇಶ್, ಸಲಹೆಗಾರ ಪ್ರವೀಣ್ ಕೆಆರ್ಎಸ್, ರಾಜ್ಯದ ರಾಜ್ಯಾಧ್ಯಕ್ಷ ಬೆಳತ್ತೂರು ವೆಂಕಟೇಶ್, ಮಹಿಳಾ ಘಟಕದ ಅಧ್ಯಕ್ಷರಾದ ಸೌಭಾಗ್ಯ, ಯುವ ಘಟಕದ ಅಧ್ಯಕ್ಷ ಮಹೇಶ್, ಕಾರ್ಯದರ್ಶಿ ಹರೀಶ್, ಕನ್ನಮಂಗಲ ಅಧ್ಯಕ್ಷ ಸೋಮಶೇಖರ್, ಆಟೋ ಘಟಕ ಅಧ್ಯಕ್ಷರಾದ ಆಟೋ ರಾಜು, ಉಮೇಶ್, ಕಾವೇರಪ್ಪ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಉದ್ದೇಶವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಜ್ಯೋತಿಕುಮಾರ್ ಆಚಾರ್ಯ ಇವರು ವಿವರವಾಗಿ ತಿಳಿಸ್ಕೊಡ್ತಾರೆ. ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಕರುನಾಡ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು. ಸ್ನೇಹಿತರೆ, ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ನಾವು ನಮ್ಮ ಮೂಲಭೂತ ಸೌಕರ್ಯಗಳಿಗೋಸ್ಕರ ಒದ್ದಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ನಮ್ಮ ಸಂಘಟನೆ ಸುಮಾರು ಸಾರ್ವಜನಿಕರಿಗೋಸ್ಕರ ಎಲ್ಲ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಕಳೆದ ಬಾರಿ 24/9/2025 ಕುಂಬೇನಗರದ 2ನೇ ಅಡ್ಡ ರಸ್ತೆ ಇಲ್ಲಿ ಸುಮಾರು 10 ವರ್ಷಗಳಿಂದ ರಸ್ತೆ ಇಲ್ಲ ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲ. ಜನಗಳಿಗೆ ತುಂಬ ಅಲ್ಲಿ ಜೀವನ ಮಾಡೋಕ್ಕೆ ತೊಂದರೆ ಆಗಿಬಿಟ್ಟಿದೆ. ಈ ಒಂದು ವಿಚಾರವಾಗಿ ಅಲ್ಲಿ ಸ್ಥಳೀಯರು ಬಂದು ನಮ್ಮ ಸಂಘಟನೆಗೆ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಸ್ವಾಮಿ, ನಾವು ಎಷ್ಟೇ ಅಧಿಕಾರಿಗಳಿಗೂ ತಿಳಿಸಿದ್ರು, ಯಾವುದೇ ರಾಜಕಾರಣಿಗಳಿಗೂ ತಿಳಿಸಿದ್ರು, ಇಲ್ಲಿ ಯಾವುದೇ ಥರದ್ದು ನಮಗೆ ಸೌಲಭ್ಯಗಳಾಗ್ತಾ ಇಲ್ಲ. ದಯವಿಟ್ಟು ನಿಮ್ಮ ಸಂಘಟನೆ ಕಡೆಯಿಂದ ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತೇಳಿ ನನ್ನ ಹತ್ರ ಬರ್ತಾರೆ. ಈ ವಿಚಾರವಾಗಿ ಕಳೆದ 10 ತಿಂಗಳಿಂದಲೂ ಸಹ ನಾನು ಅರ್ಜಿಗಳು ಕೊಟ್ಕೊಂಡು ಬರ್ತಾನೇ ಇದ್ದೀವಿ. ಸುಮಾರು ಅಂತ ಹೇಳಿದ್ರೆ ಒಂದು 25-30 ಸಲ ಬಂದಿದ್ದೀವಿ. ನಮ್ಮ ಹೋರಾಟಗಾರೆಲ್ಲ ಬರೋದು, ಸಾಹೇಬ್ರನ್ನ ಮೀಟ್ ಮಾಡೋದು, ಅವರು ನಾವು ಬಂದಿದ್ದ ತಕ್ಷಣ ಸರಿ ನಾವು ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಅದಾಗಿ ಒಂದು 2 ತಿಂಗಳಿಗೆ ಅರ್ಧಂಬರ್ಧಂ ಕೆಲಸ, ಏನು ಆ ಜಲ್ಲಿನ ತಗೊಬಂದು ಜಲ್ಲಿ ಹಾಕೋದು, ಮತ್ತೆ ಇನ್ನೊಂದು 5 ತಿಂಗಳಾದರೂ ಆ ಕಡೆ ಬರೋದಿಲ್ಲ. ನಾವು ಇವತ್ತು ನಮ್ಮ ಪರಿಸ್ಥಿತಿ, ನಾವು ಕಟ್ಟೋ ಟ್ಯಾಕ್ಸಲ್ಲಿ ನಾವು ಜೀವನ ಮಾಡೋದಕ್ಕೆ ನಾವು ಅಧಿಕಾರಿಗಳ ಹತ್ರ ಬಂದು ಭಿಕ್ಷೆ ಬೇಡಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಯಾಕೆ ಅಧಿಕಾರಿಗಳು ಈ ಥರ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ರಾಜ್ಯ ಮಟ್ಟದ ಸಭೆ ಮಾಡಿ ಒಂದು ಹೋರಾಟವನ್ನು ಮಾಡಿ ಸಣ್ಣ ಮಟ್ಟದಲ್ಲಿ ಒಂದು ಮನವಿ ಪತ್ರ ಅಧಿಕಾರಿಗಳಿಗೆ ಮನವಿ ಕೊಡೋಣ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ BBMP ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಬಂದಿದ್ದೀವಿ. ಇವತ್ತು ಮೊದಲನೇದಾಗಿ ಈ ಒಂದು ವಿಚಾರದಲ್ಲಿ ಅಧಿಕಾರಿಗಳದ್ದೇ ಮೊದಲನೇ ತಪ್ಪು ಅಂತ ಹೇಳ್ತಾ ಇದ್ವಿ. ಯಾಕಂತ ಹೇಳಿದ್ರೆ ರಸ್ತೆ ಇವರು ಈ ಕಡೆ ಮಾಡಬೇಕಾಗಿತ್ತು. ಏನು 2ನೇ ಅಡ್ಡ ರಸ್ತೆ ಮೇನ್ ರಸ್ತೆ ಯಾವುದಿದೆಯೋ ಆ ಭಾಗದಲ್ಲಿ ಮಾಡಬೇಕಾಗಿತ್ತು. ಇವ್ರು ತಗೊಂಡೋಗ್ಬಿಟ್ಟು ಡೌನ್ ಆ ಕಡೆ ಮಾಡಿದ್ದಾರೆ. ಇವತ್ತು ಅಲ್ಲಿ ಜೀವನ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ ಜನಗಳಿಗೆ. ಈಗಾಗಲೇ ನಾನು ವಿಡಿಯೋ ಎಲ್ಲ ನೋಡ್ತಿದ್ದೀನಿ. ಮನೆಯಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ನಾವು ಅರ್ಜಿ ಕೊಟ್ಟಾಗ ಬರ್ತಾರೆ ವಿನಃ ಇದುವರೆಗೂ 10 ವರ್ಷಗಳಿಂದ ಒಂದು ರಸ್ತೆ, ಒಂದು ಚರಂಡಿ ಆಗಿಲ್ಲ ಅಂತ ಹೇಳಿದ್ರೆ ನಾವು ಯಾವ ಭಾಗದಲ್ಲಿ ಜೀವನ ಮಾಡ್ತಾ ಇದ್ದೀವಿ? ಗ್ರೇಟರ್ ಬೆಂಗಳೂರು ಏನು ಗ್ರೇಟರ್ ಬೆಂಗಳೂರು? ಒಂದು ರಸ್ತೆ ಸರಿ ಇಲ್ಲ, ಎಲ್ಲ ವ್ಯವಸ್ಥೆಗಳು ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಜನಗಳು ಜೀವನ ಮಾಡೋಕ್ಕೆ ರಸ್ತೆ ಇಲ್ಲ ಅಂತ ಹೇಳಿದ್ಮೇಲೆ ಅಧಿಕಾರಿಗಳು ಏನಕ್ಕೆ, ಸರ್ಕಾರ ಏನಕ್ಕೆ? ನಾವು ಓಟ್ ಯಾರಿಗೆ ಹಾಕಬೇಕು? ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಬಂದಿದ್ದಾರೆ. ಅವ್ರಿಗೂ ನಾವು ಶುಭವನ್ನು ಕೋರ್ತಾ, ತಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲೋ DK ಶಿವಕುಮಾರ್ ಸಾಹೇಬ್ರೆ, ತಾವುಗಳು ಅಧಿಕಾರಿಗಳನ್ನ ತರಟಕ್ಕೆ ತಗೋಬೇಕು. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಬದುಕೋದು ಕಷ್ಟ ಆಗಿದೆ. ದೂರು ಸಲ್ಲಿಸುತ್ತಾ ಸದರಿ ರಸ್ತೆಯಲ್ಲಿ ಚರಂಡಿ ನೀರು ರಸ್ತೆಯಲ್ಲಿದೆ, ಅದನ್ನು ತೆರವುಗೊಳಿಸಿ ರಸ್ತೆ ಸುಶೀಲಿತವಾಗಿ ಮಾಡಿ
ಸಾರ್ವಜನಿಕರು ಒಳ್ಳೆಯದಾಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹಿಂದೆ ಪತ್ರ ಕೊಟ್ಟಿದ್ದೀವಿ ಅಂತ ಹೇಳಿ ಮತ್ತೊಮ್ಮೆ ಪತ್ರ ಕೊಡ್ತಾ ಇದ್ದಾರೆ. ಈ ಸಂಬಂಧ ನಾನು ಈಗಾಗಲೇ ಕಾರ್ಯಪಾಲಕ ಅಭಿಯಂತರರಾದ PC ರವಿಕುಮಾರ್ ಹತ್ರ ಕಳೆದ ಒಂದು 10 ನಿಮಿಷದ ಮುಂಚೆ ಮಾತಾಡಿದಾಗ ಅವರು ಇವತ್ತು ಜ್ಯೋತಿಕುಮಾರ್ ಹತ್ರ ಮಾತಾಡಿದ್ದೀನಿ, ಇವತ್ತು ಇನ್ಸ್ಪೆಕ್ಷನ್ ಬರ್ತೀನಿ ಅಂತ ಹೇಳಿದ್ರಂತೆ. ಅವರು ಆಮೇಲೆ ಆ ಸ್ಥಳದ ಹತ್ರ ಬರ್ತಾರೆ. ಆ ಸ್ಥಳದ ಹತ್ರ ಬಂದು ಪರಿಶೀಲಿಸಿ ಅದಕ್ಕೆ ಏನು ಅಗತ್ಯ ಕ್ರಮ, ಸಾರ್ವಜನಿಕರಿಗೆ ಒಳ್ಳೆಯದಾಗೋದಕ್ಕೆ ಏನು ಅಗತ್ಯ ಕ್ರಮ ವಹಿಸಬೇಕೋ ಅದು ವಹಿಸುತ್ತಾರೆ ಸರ್. ನಾನು ಮಾನ್ಯ ಆಯುಕ್ತರ ಹತ್ರ ಈ ವಿಷಯ ತಂದು ಕಾರ್ಯಪಾಲಕ ಅಭಿಯಂತರ ಕಳಿಸ್ಕೊಂಡು ಈ ವಿಷಯನ ನಾನು ಚರ್ಚೆ ಮಾಡ್ತೀನಿ ಅಂತ ಈ ಮೂಲಕ ನಿಮ್ಮಲ್ಲಿ ಹೇಳ್ತೀನಿ.